ನಮಸ್ತೆ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಜಿಕೆವಿಕೆಯಲ್ಲಿರುವ ಅತ್ಯಂತ ದೊಡ್ಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇರುವಂತಹ ಕೃಷಿ ಮೇಳದಲ್ಲಿ ಇದ್ದೀವಿ. ಹಾಗಾದರೆ ಕೃಷಿ ಮೇಳದಲ್ಲಿ ಏನೇನನ್ನ ಏರ್ಪಡಿಸಿದ್ದಾರೆ, ಯಾವ ರೀತಿಯಾದ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ, ಹಾಗೆ ಸಾಕಷ್ಟು ಜನ ಬೇರೆ ಬೇರೆ ಸುತ್ತಮುತ್ತಲ ಬೆಂಗಳೂರಿನ ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಬೆಂಗಳೂರಿಗರು ಕೂಡ ವೀಕೆಂಡ್ ಅಂತ ಹೇಳಿ ಎಲ್ಲರೂ ಕೂಡ ಫ್ರೀ ಮಾಡಿಕೊಂಡು ಪ್ರದರ್ಶನನ ನೋಡಲಿಕ್ಕೆ ಅಂತ ಜನ ಸೇರಿದ್ದಾರೆ. ಕಂಪ್ಲೀಟ್ ಹಳ್ಳಿ ವಾತಾವರಣ ಬೆಂಗಳೂರಲ್ಲಿ ಸೃಷ್ಟಿಯಾಗಿದೆ. ಸಾಕಷ್ಟು ರೀತಿಯ ಬೆಳೆಗಳಿರ್ಬೋದು, ಸಾಕಷ್ಟು ರೀತಿಯ ಹಸು ಇರ್ಬೋದು, ಹಸುವಿನ ತಳಿ, ಕುರಿ, ಪ್ರಾಣಿಗಳನ್ನು ಕೂಡ ಪ್ರದರ್ಶನಕ್ಕೆ ಇರಿಸಲಾಗಿದೆ. ಹಾಗಾದ್ರೆ ಏನೇನಿದೆ ಕೃಷಿ ಪ್ರದರ್ಶನದಲ್ಲಿ ನೋಡೋಣ ಬನ್ನಿ. ಕರ್ನಾಟಕದ ರೈತರಿಗೆ ಇದೊಂದು ಹಬ್ಬ ಇದ್ದಂಗೆ. ಯಾಕಂದ್ರೆ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಹಸಿರು ಶಾಲ್ ಹಾಕೊಂಡು ಬಂದಿದ್ದಾರೆ. ಎಲ್ಲ ರೈತರೇ, ಹೆಚ್ಚಿನ ರೈತರೇ ಇಲ್ಲಿ ನೋಡ್ತಾ ಇದ್ದೀನಿ. ಕೃಷಿ ಮೇಳ ವರ್ಷ ಮಾಡ್ತಾ ಇರ್ತಾರೆ. ತಂತ್ರಜ್ಞಾನ ಸ್ವಲ್ಪ ಮುಂದಕ್ಕೆ ಹೋಗ್ತೈತೆ. ಹೋಗದಿರಿದ್ರೆ ರೈತರು ಬದುಕಕ್ಕೆ ಕಷ್ಟ ಐತಿ ಈ ಕೂಲಿನಲ್ಲಿ ಮಾಡೋದು. ತುಳುವುದನವ ಬಿಡುವುದಿಲ್ಲ. ಸರೌಂಡಿಂಗು ಯಾರು ಹಳ್ಳಿಗಳು ಜನಗಳು ರೈತರುಗಳು ಎಲ್ಲ ಬರ್ತಾರೆ, ಅವರಿಗೆಲ್ಲ ತೋರಿಸಿ ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರೂ. ನಾನು ವೈಸಿ ರಾಮಮೂರ್ತಿ ಅಂತ. ನಮ್ಮದು ಮೂಲ ಚಿಂತಾಮಣಿ. ಈ ಪುಗನೂರು ತಳಿ ಅಳಿವಿನ ಅಂಚಿನಲ್ಲಿದೆ. ನಮ್ಮ ಇಂಡಿಯಾದಲ್ಲೇ ಒಂದು 400-450 ಮಾತ್ರ ಸಿಗುತ್ತೆ. ಪ್ಯೂರ್ ಒಂದು 300-350 ಸಿಗ್ಬೋದು. ಪ್ಯೂರ್ ಪುಂಗನೂರು. ಇದು ಪ್ಯೂರ್ ಅಂದರೆ 3 ಅಡಿ 5 ಇಂಚ್ ಒಳಗಡೆ ಹೈಟು. 3 ಅಡಿ 5 ಇಂಚ್ ಒಳಗಡೆ ಹೈಟ್ ಇರಬೇಕು. ಕೊಂಬು ಸ್ಕೂಟ್ರ್ ಹ್ಯಾಂಡ್ಲ್ ಹೆಂಗಿರುತ್ತೆ ಆ ಥರ ಕೊಂಬಿರಬೇಕು. ಬಾಲ ನೆಲ ತಾಕಲೇಬೇಕು. ಅದು ಮಾತ್ರ ಪ್ಯೂರು. ದಿನಕ್ಕೆ ಬೆಳಗ್ಗೆ 1.5, ರಾತ್ರಿ ಸಾಯಂಕಾಲ 1.5, 3 ಲೀಟ್ರ್ ಹಾಲು ಕೊಡುತ್ತೆ. ಹಾಲು A2 ಮಿಲ್ಕು, ಒಳ್ಳೆ ಫ್ಯಾಟ್ ಇರುತ್ತೆ, ಒಳ್ಳೆ ಹಾಲು ಮಾತ್ರ ಮಕ್ಕಳಿಗೆ. ಫಸ್ಟ್ ಟೈಮ್ ಆ ಥರ ಏನಿಲ್ಲ, ಅಲ್ಲೇ 3-4 ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ ಮೇಡಮ್. ಹುಡುಗರಿಗೆ ಮಕ್ಕಳಿಗೆ ಅವ್ರಿಗೆಲ್ಲ ಕರ್ಕೊಂಡು ಬಂದರೆ ಅವ್ರು ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ. ಇರೋದೆಲ್ಲ ನೋಡ್ಬೋದು ಎಲ್ಲನೂ. ಬೆಳಗ್ಗೆನೇ ಬಂದ್ವಿ ನಾವು. ಏನೋ ನೋಡಿದ್ವಿ ಅಂದರೆ ಮುಖ್ಯವಾಗಿ ಅದು ಆ ಪ್ರಾಣಿಗಳನ್ನ, ಆ ಪಕ್ಷಿಗಳು, ಏನಂದ್ರೆ ಕೋಳಿ ಬಗ್ಗೆ ಸಾಕಾಣಿಕೆಗಳು, ಆ ಮೊಟ್ಟೆ ಅಂತೆ ಅದಕ್ಕೆ ಆಹಾರ ಅದೆಲ್ಲ ಏನಿದೆ ಅದ್ರ ಬಗ್ಗೆ ನೋಡಿದ್ವಿ. ಮಕ್ಕಳಿಗೆಲ್ಲ ತೋರಿಸಿದ್ವಿ ಅದನ್ನೆಲ್ಲ. ಬೆಂಗಳೂರಿಂದಲೇ ಬಂದ್ವಿ. ನಾವು ಸುಮಾರು ಒಂದು 3 ವರ್ಷದಿಂದ ಬರ್ತಿದ್ದೀವಿ. ಇಲ್ಲಿ ಏನಂದರೆ ನಾವು ಕನಕಪುರದಿಂದ ಬರ್ತಾ ಇದ್ದೀವಿ. ಇಲ್ಲಿ ಏನಂದರೆ ಹೊಸ ಟೆಕ್ನಾಲಜಿ ಮತ್ತು ಹೊಸ ಮಿಷಿನರೀಸ್ ನೋಡಿದಾಗ ನಮಗೆ ಅದರಿಂದ ಮಾಹಿತಿ ಬಂದಾಗ ನಾವು ಅದನ್ನು ಉಪಯೋಗಿಸ್ಬೋದು. ಸೊ ಇದೆಲ್ಲ ಈ ಥರ ಈಗ ಹೊಸ ಕೋಳಿಗಳು ಇವೆಲ್ಲ ನೋಡಿದಾಗ ಹೊಸ ಟೆಕ್ನಾಲಜಿಯಿಂದ ನಾವು ಅಪ್ಡೇಟ್ ಆಗ್ಬೋದು ಇದರಿಂದ. ಸೊ ಒಳ್ಳೆ ಲಾಭ ಪಡಿಬೋದು ಅಂತ. ನಾವಿಲ್ಲ, ನಮ್ಮಪ್ಪ ರೈತರು. ಸೊ ಅವ್ರಿಗೋಸ್ಕರ ನಾವು ಬಂದಿದ್ದೀವಿ. ನಾವು ರೈತರ ಮಕ್ಕಳೇ. ಬಂದು ನೋಡ್ಕೊಂಡು ಎಕ್ಸಿಬಿಷನಲ್ಲಿ ನೋಡ್ಕೊಂಡು ಹೋಗ್ತೀವಿ. ಆಮೇಲೆ ತಿರ್ಗಾ ಪೇಪರ್ಸು, ಡಾಕ್ಯುಮೆಂಟ್ಸು ಎಲ್ಲ ತೊಗೊಂಡೋಗ್ತೀವಿ. ನಮಗೇನೋ ಬೇಕು ಅಂದಾಗ ಎಲ್ಲರಿಗೂ ಪರಿಚಯ ಮಾಡ್ತೀವಿ, ಎಲ್ಲರಿಗೂ ತೋರಿಸ್ತೀವಿ. ಯಾವ ಮಿಷಿನ್ ಬೇಕು, ಏನು ಬೇಕು, ಯಾವ ಮೋಟ್ರ್ ಬೇಕು, ಪಂಪ್ ಬೇಕು, ಎಲ್ಲನೂ ಅವ್ರಿಗೆ ಪರಿಚಯ ಮಾಡಿಕೊಡ್ತೀವಿ. ನಮ್ಮದು ಮೋಟ್ರ್ ರಿವೈನಿಂಗ್ ಮತ್ತು ಇಂಜಿನಿಯರಿಂಗ್ ವರ್ಕ್ ಸಿಕ್ಕೊಂಡಿದ್ವಿ. ಅದರಿಂದ ವರ್ಷ ಬಂದು ನಾವು ಅಗ್ರಿಕಲ್ಚರ್ ಕೆಲಸನ ಮಾಡ್ತೀವಿ. ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಇದೆ. ಒಂದು 5-6 ಎಕರೆ ಅದೆಲ್ಲ ಮಾಡ್ತೀವಿ. ವರ್ಷ ಬರ್ತಾನೆ ಇರ್ತೀವಿ. ಇನ್ನು ಅರ್ಧ ನೋಡಿದ್ದೀವಿ. ಈಗ ಇನ್ನೂ ಅರ್ಧ ನೋಡ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ 18 ಹಳ್ಳಿ ಊರು, ಹೆಬ್ಬು ಸರೌಂಡಿಂಗು ಯಾರು ಹಳ್ಳಿಗಳು ಜನಗಳು ರೈತರುಗಳು ಎಲ್ಲ ಬರ್ತಾರೆ, ಅವರಿಗೆಲ್ಲ ತೋರಿಸಿ ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರೂ. ಕೃಷಿ ಇಲಾಖೆ ಬಗ್ಗೆ ನಮ್ಮನೆಯವ್ರಿಗೆ ತುಂಬ ಒಲವು ಮೇಡಮ್. ನೆನ್ನೆಯಿಂದ ಫೋರ್ಸ್ ಮಾಡಿ ಕರ್ಕೊಂಬಂದ್ರು. ಬಂದ್ಮೇಲೆ ಇಲ್ಲಿ ನೋಡಿ ಖುಷಿ ಆಯಿತು. ನಿಜ ನಮ್ಮನೆಯವ್ರಿಗೆ ಇವತ್ತು ನೆಮ್ಮದಿ ಅನಿಸುತ್ತೆ ಅವ್ರಿಗೆ. ಮೇಡಮ್, ನಾವೆಲ್ಲ ರೈತರ ಮಕ್ಕಳು. ಸೊ ಕೃಷಿ ಬಗ್ಗೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಸೊ ಈಗಲೂ ನಾನು ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಫಿಶ್ರಿ, ಗೋಟ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಆಫ್ಟರ್ ರಿಟೈರ್ಮೆಂಟು ನಾನು ಜಿಲ್ಲಾ ಪಂಚಾಯತ್ CEO ಆಗಿ ರಿಟೈರ್ಡ್ ಆಗಿದ್ದೀನಿ. ಸೊ ಈಗೆಲ್ಲ ಫುಲ್ಲಿ 100% ಅಗ್ರಿಕಲ್ಚರಿಸ್ಟ್ ಆಗಿದ್ದೀನಿ. ಸೊ ಖುಷಿ ಇದೆ. ಇದು ಬಂದಿರೋದು ನೋಡಿರೋದು ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಅಗ್ರಿಕಲ್ಚರಲ್ಲಿ. ಹೊಸ ಇನ್ವೆನ್ಷನ್ಸ್ ಇದೆ. ಸೊ ಹಾಗಾಗಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಲೇಬರ್ ಓರಿಯೆಂಟೆಡ್ ಕಡಿಮೆ ಮಾಡ್ಕೊಂಡು ಸೊ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡು ಲಾಭ ಜಾಸ್ತಿ ಗಳಿಸೋದಕ್ಕೊಂದು ಹೊಸ ಪ್ರಯತ್ನದಲ್ಲಿ
ಸೊ ಇದು ಮಾಡಿರೋದು ಒಳ್ಳೆ ರೈತರಿಗೆ ಅನುಕೂಲ ಆಗ್ತಾ ಇದೆ. ನಂದು ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕು ಆಗಲವಾಡಿ. ಸೊ ಟೋಟಲಿ ಓವರಾಲ್ ಎವ್ರಿ ಇಯರ್ ನಡೆಯುತ್ತೆ. ಅಟ್ಲೀಸ್ಟ್ ಡಿಸ್ಟಿಕ್ ವೈಸ್ ಈ ಥರ ಒಂದು ಆಗಿದ್ರೆ ಭಾರಿ ಒಳ್ಳೇದು ಅಂತ ನನ್ನ ಮೈ ಒಪಿನಿಯನ್. ಸೊ ತುಮಕೂರಿಂದ ಬಂದಿದ್ದೀವಿ ಮೇಡಮ್. ನಾನು ಅಂದ್ರೆ ತುಮಕೂರಲ್ಲಿ ಒಂಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅನ್ನೋದೊಂದು ಉದ್ದೇಶ ಮಾಡಿ ನೆಕ್ಸ್ಟು ಅಲ್ಲಿ ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಯಾಕಂದ್ರೆ ಹಳ್ಳಿ ಸುತ್ತಮುತ್ತಲು ತುಂಬ ಹಳ್ಳಿಗಳಿದೆ. ಅಲ್ಲಿ ತುಂಬ ಜನ ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ. ತುಂಬ ಜನ ಸಿಕ್ಕಿದ್ರು ನಮಗೆ, ತುಂಬ ಖುಷಿ ಆಯಿತು. ನೆಕ್ಸ್ಟು ಮಾಡಿ ಮೇಡಮ್. ಕೃಷಿ ಮೇಳ ವರ್ಷ ಮಾಡ್ತಾ ಇರ್ತಾರೆ. ತಂತ್ರಜ್ಞಾನ ಸ್ವಲ್ಪ ಮುಂದಕ್ಕೆ ಹೋಗ್ತೈತೆ. ಹೋಗ್ದಿರಿದ್ರೆ ರೈತರು ಬದುಕಕ್ಕೆ ಕಷ್ಟ ಐತಿ. ಈ ಕೂಲಿನಲ್ಲಿ ಮಾಡೋದು ಕಷ್ಟ ಐತಿ ಇವಾಗ. ಅದರಿಂದ ತಂತ್ರಜ್ಞಾನ ಮುಂದಕ್ಕೆ ಹೋಗ್ತೈತೆ. ಅಷ್ಟೇ ದುಡ್ಡು ಬೇಕು ಇವಾಗ. ಏನು ಉಳಿಕೆ ಆಗೋದಿಲ್ಲ. ಈ ಮಿಷಿನರಿ ಕಾಸ್ಟ್ಲಿ ಎಲ್ಲನೂ. ಅಂದರೆ ಮನುಷ್ಯರ್ಕ ಈ ಹೊಸ ತಳಿ ಬಂದಿರೋದು ಸ್ವಲ್ಪ ಇಳುವರಿ ಜಾಸ್ತಿ ಬರ್ತೈತೆ. ತಂತ್ರಜ್ಞಾನದಲ್ಲಿ ಇಳುವರಿ ಜಾಸ್ತಿ ಬರ್ತೈತೆ. ರಾಗಿ ಅಷ್ಟೇ, ಅಲಸಂದಿ ಅಷ್ಟೇ, ಈ ದಾಳಂಬಿ ಹೈಬ್ರಿಡ್ಡು ಇವೆಲ್ಲ ಒಳ್ಳೆ ವೆರೈಟಿಗಳು ಬೆಳೆದಿದೆ. ಅದಕ್ಕೆ ಒಪ್ಕೊಳ್ತೀನಿ ನಾನು. ವರ್ಷಕ್ಕಿಂತ ಸ್ವಲ್ಪ ಮೇಲೆ ಈ ಸರ್ತಿ ಕೃಷಿ ಮೇಳ. ಇವತ್ತು ಇಲ್ಲಿ GKVK ಲೇಔಟ್ ಅಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ವಿ. ಹಲವಾರು ತಳಿಯ ಹಸುಗಳಿರ್ಬೋದು, ಎಲ್ಲ ಕ್ಯಾಟಲ್, ಏನು ಕುರಿಗಳು, ಮೇಕೆಗಳು, ಕೋಳಿ, ಮೀನು ಸಾಗಾಣಿಕೆ, ಹೇಗೆ ಆ ಡಿಫ್ರೆಂಟ್ ಟೆಕ್ನಾಲಜೀಸ್, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಪಬ್ಲಿಕೇಶನ್ಸ್, ಗವರ್ಮೆಂಟ್ ಪಬ್ಲಿಕೇಶನ್ಸ್, ಉದಯವಾಣಿ, ಪ್ರಜಾವಾಣಿಯಿಂದ ಹಿಡಿದು ಎಲ್ಲ ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸ್ ಎಲ್ಲ ಇತ್ತು. ಆ ಕಡೆ ಬಂದು ಸಣ್ಣ ಸಣ್ಣ ಯಂತ್ರಗಳಾಗ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಚೆನ್ನಾಗಿರೋದಂದರೆ ಫುಡ್ ಕೋರ್ಟು. ತುಂಬ ರೀತಿಯ ಊಟಗಳು ಸಿಗ್ತಾ ಇದೆ ಇಲ್ಲಿ. ಹಲವಾರು ರೈತರು ಏನು ಸಾಕು ಪ್ರಾಣಿಗಳನ್ನ ಏನು ಸಾಕ್ತಾ ಇದ್ದಾರೆ, ಅವರ ಒಂದು ಖುಷಿಗೆ ಅವರ ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಬನ್ನಿ ಪ್ರೋತ್ಸಾಹಿಸಿ ರೈತರನ್ನ, ಕರ್ನಾಟಕದ ರೈತರನ್ನ. ಕೃಷಿ ಮೇಳ ಕರ್ನಾಟಕದ ರೈತರಿಗೆ ಇದೊಂದು ಹಬ್ಬ ಇದ್ದಂಗೆ. ಯಾಕಂದರೆ ನೀವು ನೋಡ್ತಾ ಇದ್ರೆ ಎಷ್ಟು ಜನ ಹಸಿರು ಶಾಲ್ ಹಾಕೊಂಡು ಬಂದಿದ್ದಾರೆ. ಎಲ್ಲ ರೈತರೇ, ಹೆಚ್ಚಿನ ರೈತರೇ ಇಲ್ಲಿ ನೋಡ್ತಾ ಇದ್ದೀನಿ. ಖುಷಿ ಆಯಿತು ಬಂದು. ಯಂಗ್ಸ್ಟರ್ಸ್ ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಿಲ್ಲಿ. ಯಾಕಂದರೆ ಅಲ್ಲಿ ಹೇಳ್ತಾ ಇದ್ರು ಹಲವಾರು ಹಸುಗಳ ತಳಿಗಳಿದ್ವು ಅಲ್ಲಿ. ಪಾಪ ಅಲ್ಲಿದ್ದವ್ರು ಹೇಳ್ತಾ ಇದ್ರು ಏನಂತ ಅಂದರೆ, ಯಾವ ಮಕ್ಕಳು ಬಂದಿದ್ವಂತೆ, ಹಾಲು ಕೊಡೋದು ಯಾರು ಅಂದರೆ ಪ್ಯಾಕೆಟು ಅಂದ್ರಂತೆ. ಅಂದರೆ ಅಷ್ಟು ಇನ್ನಸೆಂಟ್ಸ್ ಆಗ್ತಿದ್ದಾರೆ ಈಗಿನ ಕಾಲದ ಮಕ್ಕಳು. ನನಗನ್ಸುತ್ತೆ ಸ್ಕೂಲ್ಗಳು, ಕಾಲೇಜ್ಗಳು ಇಂತಹ ಒಂದು ಮೇಳಕ್ಕೆ ಅವರ ಮಕ್ಕಳನ್ನ ಕರ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಹೆಸರು ಮಂಗಳ ಅಂತ. ನಾವು ಬಂಗಾರಪೇಟೆ ತಾಲೂಕಿಂದ, ಪಕ್ಕದಲ್ಲಿ ಹಳ್ಳಿ ಕದ್ರೇನಹಳ್ಳಿಯಿಂದ ಬಂದಿರೋದು. ಕೃಷಿ ಮೇಳ ನೋಡಿ ತುಂಬ ಸಂತೋಷ ಆಯಿತು. ನಾವು ಕೃಷಿಯಿಂದಲೇ ಮುಂದೆ ಬೆಳೆದಿರೋದು. ಅದರಿಂದ ನಮ್ಮ ಕೃಷಿ ಮೇಳ ನೋಡಿ ನಮ್ಮ ಗೆಳತಿಯರೆಲ್ಲ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ಎಲ್ಲ ಇದು ಆ ಕಡೆ ಇದು ಹಿರಿಯರು ಹಸು, ಕುರಿ, ಕೋಳಿ, ಮತ್ತು ಜೇನು, ಮತ್ತು ಇದು ತೊಗರಿ ಗಿಡ, ಸೂರ್ಯಕಾಂತಿ, ಸೇವಂತಿಗೆ, ಆಮೇಲೆ ಅವರೆಕಾಯಿ, ಇದು ಅಲಸಂದೆ, ಇನ್ನೂ ಹಲವಾರು ಇತ್ಯಾದಿಗಳನ್ನು ನೋಡಿದ್ದೀರಿ. ಖುಷಿ ಆಯಿತು. ಆಟೋದಿಂದಾನೇ ಬಂದ್ವಿ. ಆಟೋ ಒಳಗಡೆ ಬಿಟ್ಟಿಲ್ಲ, ಬಟ್ ವೆರಿ ಗುಡ್ ಸರ್ವಿಸಸ್, ಫ್ರೀ ಬಸ್ ಸರ್ವಿಸಸ್ ದೇರ್. ಅಲ್ಲಿಂದ ಹೀಗೆ ಒಳಗಡೆ ಬಂದ್ವಿ. ಅಲ್ಲಿ ಹಸಿವಾಗಿತ್ತು. ಒಳ್ಳೆ ರೊಟ್ಟಿ ಊಟದಿಂದ ಹಿಡಿದು ವೆಜ್, ನಾನ್ ವೆಜ್ಜಿಂದ ಹಿಡಿದು ತಿಂಡಿ, ಕಾಫಿ, ಜ್ಯೂಸು ಎಲ್ಲ ನೀಟಾಗೆಲ್ಲ ತಿಂದ್ಬಿಟ್ಟು ಆಮೇಲೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀವಿ. ಟುಡೇ ಮೈ ಡ್ರೀಮ್ ಈಸ್ ಕಮ್ ಟ್ರೂ. ಯಾಕಂದರೆ ಸೂರ್ಯಕಾಂತಿ ಫೀಲ್ಡ್ ನೋಡೋದು ತುಂಬ ನನಗೆ ಆವಾಗಿಂದ ನಂಗೆ ಆಸೆ ಇತ್ತು. ಇವಾಗ ಕಂಪ್ಲೀಟ್ ಆಯಿತು. ಒಳಗಡೆನೂ ತುಂಬ ಒಳ್ಳೊಳ್ಳೆ ಮತ್ತು ನ್ಯಾಚುರಲ್ ಆಗಿರೋದು ತುಂಬ ಪದಾರ್ಥಗಳು. ನಾವು ಯಾವಾಗಲೂ ನೋಡದೇ ಇರುವಂಥ ಹಸು, ಕುರಿ, ಮೇಕೆ, ಏನೇನೋ ತಳಿಗಳು ಎಲ್ಲ ಇದ್ದಾವೆ. ವಿ ಫೆಲ್ಟ್ ವೆರಿ ನೈಸ್. ನಾನು ಬಂದಿದ್ದೀನಿ ಮುಂಚೆ 1-2 ಸಲ, ಬಟ್ ಈ ಸಲ ನೀಟಾಗಿ ಒಂದಿನ ರಜಾ ಹಾಕೋ ಬಂದಿದ್ದೀನಿ. ಒಂದು ಊರಿಗೆ ಹೋಗೋ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಹಳ್ಳಿಗೆ ಹೋಗಿರೋ ಥರ. ಆಮೇಲೆ ಇಲ್ಲಿ ಮೇನ್ ಅಂದರೆ ಇದು ಕಮರ್ಷಿಯಲ್ ಆಗಿ ಮಾಡಿಲ್ಲ, ಟಿಕೆಟ್ ಇಲ್ಲ, ಫ್ರೀ ಬಸ್ ಸರ್ವಿಸ್ ಬೇರೆ ಗೌರ್ಮೆಂಟ್ ಪ್ರೊವೈಡ್ ಮಾಡಿದ್ದಾರೆ. ಇಂಥ ಒಂದು ಇದಕ್ಕೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು ಬೆಂಗಳೂರಲ್ಲಿ ತುಂಬ ವರ್ಷ ಆಯಿತು, ಬಟ್ ಬರೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಒಂಥರ ಅಂದರೆ ಎಕ್ಸ್ಪೀರಿಯನ್ಸ್ ಅಷ್ಟು ಖುಷಿ ಆಗ್ತಾ ಇದೆ. ಅಂದರೆ ಬೆಳಗಿಂದ ಒಂದ್ಸಲ ಆದರೂ ಇಲ್ಲಿ ಬೆಂಗಳೂರಲ್ಲಿ ಇರೋರು ವರ್ಷಕ್ಕೆ ಒಂದ್ಸಲ ಆದರೂ ಕೃಷಿ ಮೇಳಕ್ಕೆ ಬರಲೇಬೇಕು. ಥ್ಯಾಂಕ್ ಯು. ಹಬ್ಬಕ್ಕೆಲ್ಲ ಬರೋರು ಬೇರೆಯವರಿಂದ ಕೂಡ ಈ ಟೈಮ್ಗೆ ಬಂದುಬಿಟ್ಟು ಇದನ್ನು ನೋಡಬೇಕು ಅಂತ ನಮ್ಗೆ ಅನಿಸ್ತು. ವೀರ್ಯಗಳು ಹೈ ಕ್ವಾಲಿಟಿ ವೀರ್ಯಗಳು ನಮ್ಮ ಅಲ್ಲೇ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಎಲ್ಲ ಇಂಪೋರ್ಟೆಡ್ ಸೆಮೆಣ್ಣು ಇದೆ. ನಮ್ಮ ದೇಶೀಯ ತಳಿಗಳ ಸೆಮೆಣ್ಣು ನಾವಲ್ಲಿ ಉತ್ಪಾದನೆ ಮಾಡ್ತಾ ಇದ್ವಿ. ಅದನ್ನು ಕೂಡ ರೈತರು ಬಂದು ಪರ್ಚೇಸ್ ಮಾಡ್ಕೊಂಡು ತಮ್ಮ ತಳಿ ಅಭಿವೃದ್ಧಿಗೆ ನೆರವಾಗೋದು. ಹಾಗೆಯೇ ನಮ್ಮ ಬೀಜ, ನಮ್ಮ ಪೌಡರ್ ಡೆವಲಪ್ಮೆಂಟ್ ಆರ್ಗನೈಸೇಷನ್
ಸೆಂಟ್ರಲ್ RFS ರೀಜನಲ್ ಫಾಡರ್ ಸ್ಟೇಷನ್ ಅಂತ ಬರುತ್ತೆ. ಅದು ಎಲ್ಲ ತಳಿಯ ಹಸುಗಳು ತಿನ್ನುವಂಥ, ಮೇಕೆಗಳು ತಿನ್ನುವಂಥ ಹುಲ್ಲು, ಬೆಳೆಗೆ ಏನೇನು ಬೇಕಾಗಿದೆ ಎಲ್ಲ ಥರದ ಸೀಡ್ಸ್ಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ. ಅಲ್ಲಿ ಬಂದು ರೈತರಿಗೆ ಬೇಕಾದ ಸೀಡ್ಸ್, ನಮ್ಮ ಬೀಜಗಳನ್ನ ತೊಗೊಂಡು ಅವರು ಹೋಗ್ಬೋದು. ಅದಕ್ಕೆ ರೇಟ್ ಫಿಕ್ಸ್ ಮಾಡಿದ್ದೀವಿ. ಈಗ ನಮ್ಮ ಕಡೆ ಇರೋದು COFS 31 ಅಂತ ಮಾರಾಟ ಮಾಡ್ತಾ ಇದ್ದಾರೆ, 400 ರೂಪಾಯಿ ಕಿಲೋ. ಆ ಥರ ಎಲ್ಲ ಥರ ಮೇಜ್ ಇದೆ, ರೋಡ್ಸ್ ಇದೆ, ಗಿನಿ ಗ್ರಾಸ್ ಇದೆ, ಹಾಗೆ ಎಲ್ಲ ಥರ ಸೀಡ್ಸ್ಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ. ಆ ಟೈಮ್ ಮಾರ್ಚ್ ಏಪ್ರಿಲ್ ಆದಮೇಲೆ ಎಲ್ಲ ನಮ್ಮ ಕಡೆ ಸಿಗುತ್ತೆ, ಅದು ಬಂದು ತೊಗೊಂಡು ಹೋಗ್ಬೋದು ಅವರು. ಹಾಗೆ ನಮ್ಮ ಅನಿಮಲ್ ಕ್ವಾರಂಟೈನ್ ಸ್ಟೇಷನ್ ಅಂತಂದಿದೆ. ಅಲ್ಲಿ ಎಲ್ಲ ಈ ಇಂಡಸ್ಟ್ರಿಯಲ್ಲಿಗೆ ಆಬಿಟ್ಟು ಫಾರ್ಮರ್ಸ್ಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕಾದ್ರೆ ಪಶು ಸಂಗೋಪನೆಯ ಆಧಾರಿತ ಯಾವುದಾದ್ರು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಅದನ್ನು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿಂದ ತರಬೇಕು, ಯಾವ ಕಂಟ್ರಿಯಿಂದ ತಂದರೆ ಏನೇನು ಕಾಯ್ದೆಗಳಿದ್ದಾವೆ, ಅದ್ರ ಬಗ್ಗೆ ನಿರೂಪಕವಾಗಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾಗೆ ನಮ್ಮ ಸೆಂಟ್ರಲ್ ಕ್ಯಾಟಲ್ ಬ್ರೀಡಿಂಗ್ ಫಾರ್ಮ್ ಅಂತಿದೆ. ನಮ್ಮ ಸೆಂಟ್ರಲ್ ಬ್ರೀಡಿಂಗ್ ಫಾರ್ಮಲ್ಲಿ ಎಲ್ಲ HF ತಳಿಯ ಹಸುಗಳು ಇಟ್ಟಿದ್ದೀವಿ ನಾವು. ಅಲ್ಲಿ ನಾವು ನಮ್ಮ ಗಂಡು ಹೋರಿಗಳನ್ನ ಮಾರಾಟ ಮಾಡ್ತೀವಿ. ಆಮೇಲೆ ಹಸುಗಳನ್ನ ಮಾತ್ರ ಪ್ರತಿ ವರ್ಷ ನಾವು ಆಕ್ಷನ್ ಮಾಡ್ತೀವಿ. ಆಕ್ಷನ್ ನೋಟಿಸನ್ನು ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಿರ್ತೀವಿ. ಯಾವ ರೈತರು ಬಂದು ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರಲ್ಲಿ ಆಕ್ಷನ್ ಇರುತ್ತೆ, ಬಂದು ಪಾರ್ಟಿಸಿಪೇಟ್ ಮಾಡಿ ನಾವು ಹಸುಗಳನ್ನ ಪ್ರಕಾರ ತೊಗೊಂಡು ಹೋಗ್ಬೋದು. ಇಷ್ಟು ನಮ್ಮ ಪಶು ಸಂಗೋಪನಾ ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕೃಷಿ ಮೇಳ ಯಾವ ರೀತಿಯಾಗಿ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗರು ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಹಳ್ಳಿಯ ಜನರು ಕೂಡ ಕೃಷಿ ಮೇಳಕ್ಕೆ ಬಂದು ಕೃಷಿ ಮೇಳನ ಸಾಕಷ್ಟು ಖುಷಿಯಿಂದ, ವಿಜೃಂಭಣೆಯಿಂದ, ಹಬ್ಬದ ರೀತಿಯಲ್ಲೇ ಸವಿತಾ ಇದ್ದಾರೆ. ಹಾಗೆ ಸಾಕಷ್ಟು ಜನರು ಹೇಳಿದ್ದೇನು ಅಂತಂದ್ರೆ, ಒಂದು ಹಳ್ಳಿಯ ಸೊಗಡನ್ನ ಬೆಂಗಳೂರಲ್ಲಿ ನೋಡಿದಾಗ ನಾನು ಹಳ್ಳಿಗೆ ಬಂದ ರೀತಿಯಾಗಿತ್ತು. ಹಳ್ಳಿಯ ಗಿಡಗಳಾಗಿರ್ಬೋದು, ಅಥವಾ ಹಳ್ಳಿಯ ಒಂದಿಷ್ಟು ಹಸುಗಳ ತಳಿಗಳಿರ್ಬೋದು, ಅಥವಾ ಕೋಳಿ ಅಥವಾ ಕುರಿ, ಆಡು, ಇಂತಹ ಪ್ರಮುಖ ಇದಿರ್ಬೋದು, ಅಥವಾ ಕೃಷಿಗೆ ಸಂಬಂಧಪಟ್ಟ ತಾಂತ್ರಿಕ ಮಿಷಿನ್ಗಳನ್ನ ಕೂಡ ಬೆಂಗಳೂರಲ್ಲಿ ಈ ಕೃಷಿ ಮೇಳದಲ್ಲಿ ಏರ್ಪಡಿಸಲಾಗಿತ್ತು ಪ್ರದರ್ಶನಕ್ಕೆ. ಈ ರೀತಿಯಾದ ಪ್ರತಿ ಒಂದು ಕೂಡ ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಇಲ್ಲಿ ನೋಡ್ಲಿಕ್ಕೆ ಸಿಕ್ತು. ಹಾಗಾಗಿ ಬೆಂಗಳೂರಿಗರು ಸಾಕಷ್ಟು ಸಂತೋಷಗೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.